ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾ ಸಂಜೆ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಕಲಾ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸುರನಾ ಕಾಲೇಜು ಬೆಂಗಳೂರು ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ, ಬಳಿಕ ಭಾವಗೀತೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಪಡಿಸುವವರು ಸುರನಾ ಕಾಲೇಜು ಬೆಂಗಳೂರು ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು. ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಯುವವಾಣಿ ಕಾರ್ಯಕ್ರಮ. ನಾವು ಸುರಾನಾ ಕಾಲೇಜ್ ಬೆಂಗಳೂರಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು. ನಾನು ಕೀರ್ತನಾ ಪಂಡಿತ್. ದುಡಿಮೆಯೇ ದೇವರು, ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಅಮೃತವಾಣಿಯಂತೆ ಶ್ರಮಕ್ಕೆ ನೀಡಬೇಕಾದ ಗೌರವವನ್ನು ಮನಗಾಣಿಸುವ ಸಂದೇಶವೇ ನಮ್ಮ ಇಂದಿನ ಕಾರ್ಯಕ್ರಮದ ಮೂಲಭೂತವಾಗಿದೆ. ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮವು ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ರೂಪಿಸಲಾಗಿದೆ. ಜಗತ್ತಿನ ಸುಂದರ ಕಟ್ಟಡಗಳ ಹಿಂದೆ, ವಿಶಾಲವಾದ ರಸ್ತೆಗಳ ಹಿಂದೆ ಮತ್ತು ನಮ್ಮ ಜೀವನದ ಪ್ರತಿಯೊಂದು ಸೌಕರ್ಯಗಳ ಹಿಂದೆ ಒಂದು ಶ್ರಮಜೀವಿಯ ಬೆವರ ಹನಿ ಅಡಗಿದೆ. ಕಾರ್ಮಿಕರು ಕೇವಲ ವಸ್ತುಗಳನ್ನು ನಿರ್ಮಿಸುವುದಿಲ್ಲ, ಅವರು ಒಂದು ರಾಷ್ಟ್ರದ ಭವಿಷ್ಯವನ್ನು ನಿರ್ಮಿಸುತ್ತಾರೆ. ಅವರು ರೈತರಾಗಿ, ಕಾರ್ಖಾನೆ ನೌಕರರಾಗಿ, ಪೌರ ಕಾರ್ಮಿಕರಾಗಿ, ಮನೆ ಮತ್ತು ಹೊರಗೂ ಸಮಾನವಾಗಿ ಹೊಣೆ ಹೊತ್ತಿರುವ ಮಹಿಳೆಯರೂ ಆಗಿ, ಅವರ ಕುಟುಂಬದ ಬೆನ್ನೆಲುಬಾಗಿಯೂ ಸಮಾಜದ ಶಕ್ತಿಯಾಗಿಯೂ ತಮ್ಮ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಆದ್ದರಿಂದ ಅವರ ಶ್ರಮವನ್ನು ಗೌರವಿಸುವುದು ನಮ್ಮ ನೈತಿಕ ಜವಾಬ್ದಾರಿಯಾಗಿದೆ. ಇದೀಗ ಕಾರ್ಮಿಕರ ಜೀವನದ ವಾಸ್ತವಿಕತೆ ಮತ್ತು ಅವರ ಗೌರವವನ್ನು ಪ್ರತಿಬಿಂಬಿಸುವ ಒಂದು ಧ್ವನಿ ನಾಟಕವನ್ನು ನಮ್ಮ ಸುರಾನಾ ಕಾಲೇಜ್ ನಮ್ ತಂಡ ಎಂಬ ನಾಟಕ ತಂಡದಿಂದ ಪ್ರಸ್ತುತಪಡಿಸಲಾಗುತ್ತಿದೆ. ಖ್ಯಾತ ನಾಟಕಕಾರ, ರಂಗ ನಿರ್ದೇಶಕ, ಸಾಹಿತಿ ಮತ್ತು ಕವಿ ಡಾಕ್ಟರ್ ಬೇಳೂರು ರಘುನಂದನ್ ರವರ ನಗರ ಪೂಜೆ, ಇದು ಪೌರ ಕಾರ್ಮಿಕರ ಬಾಳಹಾದಿ ಕೃತಿಯಿಂದ ಒಂದು ಭಾಗವನ್ನು ನಾವು ಆಯ್ದುಕೊಂಡಿದ್ದೇವೆ. ಸಮಾಜದ ಸ್ವಚ್ಛತೆಯನ್ನು ಕಾಪಾಡುವ ಪೌರ ಕಾರ್ಮಿಕರ ಮಹತ್ವವನ್ನು ಮನದಟ್ಟಾಗಿಸುವ ಪ್ರಯತ್ನ ಈ ನಾಟಕದಲ್ಲಿ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಈ ಪರಿಣಾಮಕಾರಿ ಧ್ವನಿ ನಾಟಕವನ್ನು ಕೇಳೋಣ ಬನ್ನಿ. ರಂಗದ ಮಧ್ಯದಲ್ಲಿ ಮುನಿಯ ಕೆಲಸ ಮಾಡುತ್ತಾ ಕೂತಿರುತ್ತಾನೆ. ಆಗ ಮಗಳ ಪ್ರವೇಶ. ಅಪ್ಪಯ್ಯ, ಅಪ್ಪಯ್ಯ, ಅಪ್ಪೋ, ನಿಂದು ಯಾವಾಗ್ಲೂ ಇದೇ ಆಯ್ತು, ಕೆಲ್ಸ ಕೆಲ್ಸ ಅಂತ. ನಾವು ಕೆಲಸ ಮಾಡದೇ ಇದ್ರೆ ಈ ಊರಕ್ಕೇರಿ ನೆಮ್ಮದಿಯಾಗಿರಕ್ ಆಯ್ತದ ಮಗ? ಅದೇನೋ ನನಗೆ ಗೊತ್ತಿಲ್ಲ, ನನಗೆ ಆನ್ಲೈನ್ ಕ್ಲಾಸ್ಗೆ ಮೊಬೈಲ್ ಬೇಕು. ಈ ಕೊರೋನಾ ಬಂದಂಗಿಂದ ಬರೀ ಕೆಲಸ ಮಾಡಿದ್ದೇ ಆಯ್ತು, ದುಡ್ಡಿನ ಮುಖ ಕಾಣ್ಲೇ ಇಲ್ಲ. ಅದು ಸರಿ, ಎಷ್ಟಾಗ್ತದ ಮಗ ಫೋನ್ಗೆ? 10,000 ಅಪ್ಪಯ್ಯ. 10,000ನಾ? ಸರಿ ಮಗ, ನೀನು ಹೋಗಿ ಓದ್ಕೋ, ನಾನು ಯೋಚನೆ ಮಾಡ್ತೀನಿ. ಹೇ, ಯೋಚನೆ ಏನಿಲ್ಲ, ನಾನು ಓದ್ಬೇಕೋ ಬೇಡವೋ? ಈ ಸ್ಕೂಲ್ ಎಲ್ಲ ಫೋನ್ನಾಗೆ ನಡೀತೈತೆ. ನನಗೆ ಫೋನ್ ಬೇಕು ಆಟೆಯ. ಫೋನ್ ಬೇಕು ಅಂದ್ರೆ ಫೋನ್ ಬೇಕು ಆಟೆಯ. ಮುನಿಯನ ಮಗಳು ಹೋಗುವಳು. ಇವನು ಯೋಚನೆಯಲ್ಲೇ ಮುಳುಗಿರುತ್ತಾನೆ. ಆಗ ಹೆಂಡತಿ ರುದ್ರಿ ಬರುವಳು. ಏಯ್, ಏನಾಯ್ತು ನಿಂಗೆ? ಕ್ಯಾಮೆ ಬಿಟ್ಟು ಯಾಕಿಂಗ್ ಮೂದೇವಿ ಕೂತಂಗ್ ಕೂತಿದ್ಯಾ? ಮಾತಾಡು. ಏನೇ ಮಾತಾಡ್ಲಿ? ಏನ್ ಮಾತಾಡ್ಲಿ ಅಂದ್ರೆ ಗುಂಡ್ಕಲ್ ಕೂತಂಗ್ ಕೂತಿದ್ಯಲ್ಲ, ಅದೇ ಮಾತಾಡು. ಕೆಲಸ ಕಾರ್ಯ ಏನೋ ಬೇಕಾದಂಗದೆ, ತೊಳೆದು ಬಳ್ದು ಗುಡ್ಸು ಸಾರಿಸಿ ಸಾಕಾಗೋದು ಕಣೆ. 2 ವರ್ಷದಿಂದ ಕೆಲಸ ಕೆಲಸ ಕೆಲಸ. ಊರವರೆಲ್ಲ ಮನೇಲಿದ್ರು, ನಾವಿನ್ನೂ ಬೀದಿ ಮ್ಯಾಗಿದ್ದೀವಿ ಕಣೆ. ದುಡ್ಡು ಕಾಸು ಯಾವ ಸೌಲಭ್ಯನೂ ಇಲ್ಲ. ಕಸ ಕಸ ಕಾಲ್ ಕಸ ಆಗ್ಬಿಟ್ಟಿದ್ದೀವಿ ಇವ್ರಿಗೆಲ್ಲ ನಾವು. ರುದ್ರಿ, ದುಡ್ಡು ಕಾಸಿಗೋದೆ ನೀನು. ಬೇಸಾಗ ಕಾಳು ಕಡ್ಡಿನೇ ಇಲ್ಲ ಅಂತೀನಿ. ಆ ಕ್ಯೂನಲ್ಲಿ ನಿಂತ್ಕೊಂಡು ಊಟದ ಪ್ಯಾಕೆಟ್ ಈಸ್ಕೊಂಡು ತಿನ್ನೋ ಹೊತ್ತಿಗೆ ಜೀವನೇ ಬಾಯಿಗೆ ಬಂದಂಗೆ ಆಗಿರ್ತದೆ. ಅದಿರ್ಲಿ, ಏನಾಯ್ತು ನಿಂಗೆ? ಮಗ ಬಂದಿತ್ತು, ಅದೇನೋ ಆನ್ಲೈನ್ ಕ್ಲಾಸ್ಗೆ ಫೋನ್ ಬೇಕಂತೆ. ಅಪ್ಪಯ್ಯ ಫೋನ್ ಕೊಡ್ಸು ಅಪ್ಪಯ್ಯ, ಅಪ್ಪಯ್ಯ ಫೋನ್ ಕೊಡ್ಸು ಅಪ್ಪಯ್ಯ. ಈ ಸ್ಕೂಲ್ಗಳೆಲ್ಲ ಮುಚ್ಕೊಂಡು, ಆಸ್ಪತ್ರೆಗಳು ತೆರ್ಕೊಂಡು, ಎಂತ ಕಾಲ ಬಂತಪ್ಪ. ಮನೇಲಿ ಸ್ಕೂಲ್ ಅಂತೆ, ಅದಕ್ಕೆ ಫೋನ್ ಬೇಕಂತೆ, ಅದಕ್ಕೆ 10,000 ಅಂತೆ. 10,000 ಆಗ್ತದಂತೆ.
ಏನಾದರೂ ಮಾಡಬೇಕು. ತಂದು ಕೊಟ್ಟಿಲ್ಲ ಅಂದರೆ ಮಗ ಓದೋದಾದ್ರೂ ಹೆಂಗೆ? ರಂಗದ ಮಧ್ಯದಿಂದ ಮುಂದೆ ಬಂದು ನಿಲ್ಲುವಳು. ಹಿಂದೆಯೇ ಮುನಿಯ ಬರುವನು. ನಾವಂತೂ ಬೀದಿಲಿ ಕಸ ಮುಸ್ರೆ ಮಾಡ್ತಿದ್ವಿ. ನಮ್ಮ ಮಗನಾದರೂ ಶಾಲೆಗೆ ಹೋಗಿ 4 ಅಕ್ಷರ ಕಲಿತು 4 ಮುಂದೆ ಚೆನ್ನಾಗಿ ಬಾಳಿದ್ರೆ ನಂಗೂ ನಿಂಗೂ ನೆಮ್ಮದಿ ಅಲ್ವಾ? ನೀನಂತೂ ಬೀದಿ ಗುಡಿಸ್ದೆ, ಏಲು ಉಚ್ಚೆ ತೊಳ್ದೆ, ಕಕ್ಕಸ್ ಗುಂಡಿಗಿಳ್ದೆ. ನಾನು ಮನೆ ಕೆಲಸ ಮಾಡಿದೆ. ನಮ್ಮ ಮಗಿನೂ ಪರ್ಕೆ ಹಿಡಿಯೋದು ಬೇಡ ಕಣ್ರಿ. ತಕ್ಷಣ ಮುನಿಯ ಪರ್ಕೆ ಬೀಳಿಸುವನು. ಹ್ಞೂ ಕಣೆ, ನಮ್ಮ ಮಗ ಪರ್ಕೆ ಹಿಡಿಯೋದು ಬೇಡ, ಆದರೆ ನಮ್ಮ ಮಗ ಪೆನ್ನು ಪೇಪರು ಅಕ್ಷರ ಈ ಸ್ಕೂಲ್ಗೆ ಅಂತ ಓದ್ಕೊಂಡು ಬರ್ಕೊಂಡು ಅಕ್ಕಿ ಅಂತ ಆರ್ಕೊಂಡಿರ್ಬೇಕು ಕಣೆ. ಏನು ಹೇಳು, ಆರ್ಕೊಂಡಿರ್ಬೇಕು. ಮಹಿಳಾ ಪೌರ ಕಾರ್ಮಿಕರ ಪ್ರವೇಶ. ಮಹಿಳಾ ಪೌರ ಕಾರ್ಮಿಕರು ಶಿಕ್ಷಣಕ್ಕೆ ಸಂಬಂಧಿಸಿದ ಘೋಷಣೆ ಬೋರ್ಡ್ ಹಿಡಿದುಕೊಂಡು ಬರುವವರು. ಚಿಕ್ಕ ತಪ್ಪಲೆ ತೊಳೆದು ಉಳ್ದ ಅರ್ಪೌಸ್ ಮುಚ್ಚಕ್ಕಿನ ಬೇಯಿಸ್ಬೇಕು. ಅಕ್ಕಿ ತೊಳೆಯಲು ನೀರಿಲ್ಲ. ನೀರ್ ಬರೋ ಹೊತ್ತಿಗೆ ಮನೇಲಿ ಯಾರೂ ಇಲ್ಲ. ಗೆಳೆಯುವ ಮನಸ್ಸಿಗೆ ಕಾಲದ ಹಂಗಿಲ್ಲ. ತಪ್ಪದೆ ದಿನನಿತ್ಯ ನಗರ ಪೂಜೆ ಮಾಡೋ ನಮ್ಗೆ ಎಲ್ಲ ಪೌರ ಕಾರ್ಮಿಕರು ಹಿಂದೆಯಿಂದ ಚಲಿಸುವರು. ತಪ್ಪದೆ ದಿನನಿತ್ಯ ನಗರ ಪೂಜೆ ಮಾಡುವ ನಮ್ಗೆ ಇರುವ ಗೂಡನ್ನು ಗುಡಿಸಿ ಸಾರಿಸಿ ಒಂದು ಪುಟ್ಟ ರಂಗೋಲಿ ಹಾಕಲು ಚಟಾಕು ಪುರ್ಸೊತ್ತು ಕೊಡಿ. ಊರನ್ನ ಗುಡಿಸುವ ನಮ್ಗೆ ನಮ್ಮ ಮನೆಯನ್ನ ಸಾರಿಸ್ಕೊಳ್ಳಲು ಅವಕಾಶ ಕೊಡಿ. ನಮಗೂ ಹೊಟ್ಟೆ ಇದೆ, ನಮಗೂ ಹಸುವಾಗ್ತದೆ, ನಮಗೂ ರುಚಿ ಬೇಕನ್ಸ್ತದೆ, ನಮಗೂ ಆಸೆ ಇದೆ. ಪೌರ ಕಾರ್ಮಿಕರು ನಾವು, ನಮಗೂ ಪೌರತ್ವವಿದೆ. ಎಲ್ಲ ಮಹಿಳಾ ಪೌರ ಕಾರ್ಮಿಕರು ನಿರ್ಗಮಿಸುವರು. ಪೌರ ಕಾರ್ಮಿಕಳು ನಾನು, ಜಾಡ್ಮಲ್ಲಿ ಹೆಂಗ್ಸ್ ನಾನು, ಬೀದಿ ಕಸ ಗುಡಿಸೋಳು ನಾನು ಎಂದು ಕುಸಿದು ಕೂರುವಳು. ಜೊತೆಗೆ ಮುನಿಯ ಕೂಡ ಕೂರುವನು. ಏ ರುದ್ರಿ, ನಾಳೆ ಮಗಿಗೆ ಫೋನ್ ತರಕ್ ಹೋಗ್ತಿದ್ದೀನಿ ಕಣೆ. ಐ ಪೋನಾ? ಹ್ಞೂ ಕಣೆ, ಗುಂಡಿಗಿಳಿದ್ರೆ ಸಾನೆ ದುಡ್ಡು ಕೊಡ್ತಾರಂತೆ. ಹಾ ಏನು? ನೀನ್ ಗುಂಡಿಗಿಳಿಯೋದಾ? ನೀನ್ ಗುಂಡಿಗಿಳಿಯೋದು ನಂಗೆ ಹಸಿನೂ ಇಷ್ಟ ಇಲ್ಲ. ಬೇಕಾದ್ರೆ ನಾನೇ 4 ಮನೆ ಜಾಸ್ತಿ ಕೆಲಸ ಮಾಡ್ತೀನಿ. ಇದೊಂದ್ಸರಿ ಹ್ಞೂ ಅನ್ನೆ, ಇದೊಂದ್ಸರಿ ಕಣೆ. ಹ್ಞೂ ಅನ್ನು ಅಂತೀನಿ ಮಗಿಗೋಸ್ಕರ. ರುದ್ರಿಯು ಮುನಿಸಿಕೊಂಡು ನಿರ್ಗಮಿಸುವವಳು. ಮುನಿಯ ಕೂತಿರುವಾಗಲೇ ರಂಗದ ಎಡಭಾಗದಿಂದ ಪರ್ಮ ಮತ್ತು ಸತೀಶ ಬಂದು ಮುನಿಯನನ್ನು ಕರೆಯುವನು. ರಂಗದ ಬಲಭಾಗದಿಂದ ಚೇಂಬರ್ ಗುಂಡಿ ಪ್ರವೇಶಿಸುವುದು. ಮುನಿಯ ತನ್ನ ಜಾಗದಿಂದ ಎದ್ದು ಪರ್ವ ಮತ್ತು ಸತೀಶನ ಬಳಿ ಬರುವವನು. ಹುಷಾರು ಕಣ, ಈ ಕಾಲದಲ್ಲೂ ಗುಂಡಿಗಿಳಿಯೋದು ತಪ್ಪಲಿಲ್ಲ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳ ಮೈಗೆ. ಏನ್ ಹಚ್ಕೊಂಡ್ರೆ ಏನಾಯ್ತು ಬಿಡ್ಲಾ, ಆ ಕಕ್ಕಸ್ ಗುಂಡಿಗೆ ಇಳಿದು ಆ ಕಟ್ಕೊಂಡಿರೋದ್ನೆಲ್ಲ ತೆಗಿಲೇಬೇಕು. ನಮ್ಮ ಜೀವನನೇ ಕಟ್ಕೊಂಡೈತೆ. ಇದ್ಯಾವುದು ಅಲ್ಲ ಕನ್ಲ, ಸರ್ಕಾರ ಐತೆ, ಕೆಲಸ ಮಾಡಿಸ್ಕೊಳಕ್ಕೆ ಜನರು ಇದ್ದಾರೆ. 4 ಕಾಸು ಮುಂದೆ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರಲ್ಲ. ಗುಂಡಿಗೆ ಇಳಿದು ಆ ಕಕ್ಕಸ್ ಎಲ್ಲ ಮೈಗೆ ಹಚ್ಕೊಂಡು ಯಾರಿಗೆ ಹೇಳೋಣ ನಮ್ಮ ಕತೆಯ? ಅಯ್ಯೋ, ಅದು ಸರಿನೇ. ಆದರೆ ಸಾಹೇಬ್ರ ಬೆಳೆ ಹೇಳಿದ್ದಾರೆ, ಚೇಂಬರ್ ಗುಂಡಿಗೆ ಇಳಿದಿಲ್ಲ ಅಂದರೆ ಅಷ್ಟೇ. ಸಾಹೇಬ್ರು ಹೇಳೋರೋ ಬಿಟ್ಟೋರೋ ಅದೆಲ್ಲ ನಂಗೆ ಗೊತ್ತಿಲ್ಲ ಕಣಣ್ಣ. ಜನಕ್ಕೆ ತೊಂದರೆ ಆಗದಂತೆ ನಾನು ನೋಡ್ಕೊತೀನಿ. ಅದೇನಾಗ್ತದೆ ನೋಡೇ ಬಿಡೋಣ. ಗುಂಡಿಗೆ ಇಳಿತೀನಿ, ಇನ್ನೊಬ್ರು ಸುಖವಾಗಿರೋದಕ್ಕೆ ನಾನು ಕಷ್ಟಪಡ್ತೀನಿ. ಎಂತ ಅಸಹ್ಯ ಆದ್ರೂ ಪರವಾಗಿಲ್ಲ, ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತೀನಿ ಅಣ್ಣ. ಆದ್ರೆ ನಾನು ಗುಂಡಿಗೆ ಇಳಿಯೋದಕ್ಕೆ ಯಾಕೆ ಒಪ್ಕೊಂಡೆ ಗೊತ್ತಾ? ಭಾವುಕತೆಯಿಂದ ಗುಂಡಿ ಬಳಿ ಹೋಗುವನು. ಅಣ್ಣ, ನನ್ನ ಮಗ ಕಣಣ್ಣ, ಈ ಸ್ಕೂಲ್ ಹೋಗ್ತಾಳೆ, ಅದೆಂಥದೋ ಆನ್ಲೈನ್ ಕ್ಲಾಸ್ಗೆ ಫೋನ್ ಬೇಕಂತೆ. ಫೋನು ಅಣ್ಣ, 4 ಅಕ್ಷರ ಕಲ್ತ್ರೆ ಜೀವನ ಪೂರ್ತಿ ಗುಂಡಿಗೆ ಇಳಿಯೋದು ತಪ್ತದಲ್ವಣ್ಣ? ಅಣ್ಣ ಅದು ಸರಿ, ನಮಗೆ ಎಷ್ಟು ಕೊಡ್ತಾರಣ್ಣ? ಏನೊಂದು 5,000 6 ಸಾವಿರ ಕೊಡ್ಬೋದ? ಏ ಅಣ್ಣ, 5-6 ಸಾವಿರಕ್ಕೆ ಯಾವ ಮೊಬೈಲ್ ಫೋನ್ ಬರ್ತದೆ? ನೀನು ಸರಿ, ನೀವೇ ಹೇಳಿ, ಸ್ಕೂಲ್ ಮಗ ಓದೋ ಫೋನ್ ಬರ್ತದಾ? ಬರಲ್ಲ. ನನ್ನ ಕೂಲಿನೋ ಅವನಿಗೆ ಕೊಟ್ಬಿಡು, ಮಗ ಓದ್ಕೊಂಡು ಸಂದಾಗಿರ್ಲಿ. ಒಬ್ಬರಿಗೊಬ್ಬರು ನೋಡಿ ಭಾವುಕರಾಗುವವರು. ಸರಿ, ನಡಿ ಕೆಲಸ ಮಾಡೋಣ. ಮೂವರು ಚೇಂಬರ್ ಗುಂಡಿ ಬಳಿ ಬರುವವರು. ಮೊದಲು ಸತೀಶ ಗುಂಡಿಗೆ ಕೋಲನ್ನು ಹಾಕಿ ಕಟ್ಟಿಕೊಂಡಿರೋದನ್ನ ಸರಿಪಡಿಸಲು ನೋಡುವವನು. ಆದರೆ ಆಗದಿದ್ದಾಗ ಮುನಿಯನತ್ತ ನೋಡುವವರು. ಅವನಿಗೆ ಅರ್ಥವಾದಂತೆ ತನ್ನ ಶರ್ಟ್ ಅನ್ನು ತೆಗೆದು ಮೈಯಿಗೆ ಎಣ್ಣೆ ಸವರಿಕೊಂಡು ಹಾಗೂ ಎಣ್ಣೆಯನ್ನು ಕುಡಿದು ದೇವರಿಗೆ ಕೈ ಮುಗಿದು ಗುಂಡಿಗೆ ಇಳಿಯುವವನು. ಗುಂಡಿಯ ಒಳಗಿನಿಂದ ಕಕ್ಕಸ್ಸನ್ನು ಮಂಕರಿ ಬಕೆಟ್ಗಳಲ್ಲಿ ತುಂಬಿ ಮೇಲಕ್ಕೆ ಕೊಡುವವನು. ಕೊನೆಗೆ ಗುಂಡಿಯಲ್ಲೇ ಕೊನೆ ಉಸಿರು ಬಿಡುವವನು. ಮುನಿಯ ಸತ್ತ ನಂತರ ಪರ್ಮ ಮತ್ತು ಸತೀಶ
ಇಬ್ಬರು ಮುನಿಯನನ್ನು ಮೇಲೆತ್ತಿ ಆಚೆ ಎಳೆದು ಅವನನ್ನು ರಂಗದ ಮಧ್ಯಕ್ಕೆ ತರುತ್ತಾರೆ. ಅವನ ಎದೆ ಒತ್ತಿ, ಮೈ ಸವರಿ, ಕಾಲುಜ್ಜಿ ಜೀವ ಇದೆಯಾ ಎಂದು ಗಾಬರಿ ಮತ್ತು ದುಃಖದಿಂದ ನೋಡುವವರು. ರುದ್ರಿ ಸಾವಿನ ಸುದ್ದಿ ತಿಳಿದು ಓಡಿ ಬರುವವಳು. ಮಗಳು ಒಂದು ಪುಸ್ತಕ ಹಿಡಿದು ಬರುವವಳು. ರೀ, ಏನಾಯ್ತು ನಿಮ್ಗೆ? ಆ ಹಾಳಾದ ದೇವ್ರು ಏನ್ ಮಾಡ್ದ? ದುಃಖದಿಂದ ಗೋಗರಿಯುವವಳು. ಮಹಿಳಾ ಪೌರ ಕಾರ್ಮಿಕರು ಸತ್ತ ಶವದ ಬಳಿ ರಂಗದ ಮೇಲೆ ನಡೆದುಕೊಂಡು ಬರುವವರು. ಪೌರ ಕಾರ್ಮಿಕರು ನಾವು, ನಮಗೂ ಪೌರತ್ವವಿದೆ. ಚೇಂಬರ್ ಗುಂಡಿಗಿಳಿಬೇಕಾ? ಸತ್ತವರೆಷ್ಟೋ ಬದುಕುಳಿದವರೆಷ್ಟೋ. ರೋಗ, ಹಿಂಸೆ, ನೋವು, ಸಂಕಟ. ನಿಮಗ್ ಗೊತ್ತಾ, ಮೊನ್ನೆ ಪಿರಿಯಾಪಟ್ಟಣದಲ್ಲಿ ಚೇಂಬರ್ ಗುಂಡಿಗೆ ಹಿಡಿದು ಒಬ್ಬ ಪೌರ ಕಾರ್ಮಿಕ ಸತ್ ಹೋಗಿದ್ದಾನೆ. ಮಗಳು ಪುಸ್ತಕವನ್ನು ಬೀಳಿಸುತ್ತಲೇ ಮಹಿಳಾ ಪೌರ ಕಾರ್ಮಿಕರು ಹಾಗೂ ಮಗಳು ಎಲ್ಲರೂ ಭಾವುಕರಾಗಿ ಕೈ ಚಾಚುತ್ತಾರೆ. ಚಾಚಿರುವ ಕೈಯನ್ನು ಕೆಳಗೆ ಇಳಿಸಿ, ಇನ್ನು ಎಷ್ಟು ದಿನ ನಾವಿದನ್ನೆಲ್ಲ ಸಹಿಸ್ಕೋಬೇಕು? ನಾನು ಸ್ಕೂಲ್ಗೆ ಹೋಗ್ಬೇಕು, ನನಗೂ ಬುಕ್ ಬೇಕು, ಪೆನ್ ಬೇಕು, ಹಾಗೆ ಒಂದು ಚಂದವಾದ ಬ್ಯಾಗ್ ಬೇಕು. ಯಾಕೆ ಈ ಸಹನೆ ಅನ್ನೋದು ನಮ್ಮಂತವ್ರಿಗೆ ಮಾತ್ರ ಇರ್ಬೇಕಾ? ಎಲ್ಲರೂ ಮೌನವಾಗಿ ಇದ್ದಾಗ ರಂಗದ ಒಂದು ಕಡೆಯಿಂದ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರು ಬರುವವರು. ಈ ದಾರುಣ ಸ್ಥಿತಿಯನ್ನು ಕಂಡು ಅವರು ಮಗುವಿನ ಬಳಿ ಬಂದು ಬಿದ್ದಿದ್ದ ಪುಸ್ತಕವನ್ನು ಅವಳ ಕೈಯಲ್ಲಿ ಇಟ್ಟು ಒಂದು ಪೆನ್ ನೀಡುವವರು. ನಂತರ ಹಾಡಿಗೆ ಎಲ್ಲರೂ ಜೊತೆಯಾಗುವವರು. ಕಸವೆಂದರೆ ಕಸವಲ್ಲ, ಕಸದವರು ನಾವಲ್ಲ. ಕೇಳಿರಣ್ಣ, ಕೇಳಿರಣ್ಣ, ಕಸವೆಂದರೆ ಕಸವಲ್ಲ, ಕಸದವರು ನಾವಲ್ಲ. ಕೇಳಿರಣ್ಣ, ಕಸವೆಂದರೆ ಕಸವಲ್ಲ, ಕಸದವರು ನಾವಲ್ಲ. ಕೇಳಿರಣ್ಣ, ಗೂಡಿಸುವೆವು, ತೊಳೆಯುವೆವು, ಬಳೆಯುವೆವು, ಗೂಡಿಸುವೆವು. ಸ್ವಚ್ಛತೆ ನಮ್ಮ ಗುರಿಯಣ್ಣ, ಸ್ವಚ್ಛತೆ ನಮ್ಮ ಗುರಿಯಣ್ಣ. ಕಸವೆಂದರೆ ಕಸವಲ್ಲ, ಕಸದವರು ನಾವಲ್ಲ. ಕೇಳಿರಣ್ಣ, ಕಸವೆಂದರೆ ಕಸವಲ್ಲ, ಕಸದವರು ನಾವಲ್ಲ. ಕೇಳಿರಣ್ಣ, ಉಗಿಯಬೇಡಿ ತುಪುಕ್ ತುಪುಕ್, ಉಗಿಯಬೇಡಿ, ಎಸೆಯಬೇಡಿ, ಹಸಿ ಒಣ ಕಸ ಬೆರೆಸಬೇಡಿ. ಬೆಳಗಾಗಿ ನಾವೆದ್ದು ಮಡಿಲನ್ನು ಹಾಸುತ್ತ ಕಸವನ್ನು ಕೇಳಿದರೆ ಅಸಹ್ಯ ಪಡಬೇಡಿ ಅಣ್ಣ, ಅಸಹ್ಯ ಪಡಬೇಡಿ. ಓ ಅಕ್ಕ, ಅಸಹ್ಯ ಪಡಬೇಡಿ. ಕಸವೆಂದರೆ ಕಸವಲ್ಲ, ಕಸದವರು ನಾವಲ್ಲ. ಕೇಳಿರಣ್ಣ, ಕಸವೆಂದರೆ ಕಸವಲ್ಲ, ಕಸದವರು ನಾವಲ್ಲ. ಕೇಳಿರಣ್ಣ, ಕಸವೆಂದರೆ ಕಸವಲ್ಲ, ಕಸದವರು ನಾವಲ್ಲ. ಕೇಳಿರಣ್ಣ, ಗುಡಿಸುವೆವು, ತೊಳೆಯುವೆವು, ಬಳಿಯುವೆವು, ಸ್ವಚ್ಛತೆ ನಮ್ಮ ಗುರಿಯಣ್ಣ. ಕಸವೆಂದರೆ ಕಸವಲ್ಲ, ಕಸದವರು ನಾವಲ್ಲ. ಕೇಳಿರಣ್ಣ, ಗುಡಿಸುವೆವು, ತೊಳೆಯುವೆವು, ಬಳಿಯುವೆವು, ಸ್ವಚ್ಛತೆ ನಮ್ಮ ಗುರಿಯಣ್ಣ. ಕಸವೆಂದರೆ ಕಸವಲ್ಲ, ಕಸದವರು ನಾವಲ್ಲ. ಕೇಳಿರಣ್ಣ ಎಂಬ ಈ ಮನಮುಟ್ಟುವ ಸಾಲುಗಳು ಡಾಕ್ಟರ್ ಬೇಳೂರು ರಘುನಂದನ್ ರವರ ನಗರ ಪೂಜೆ ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ. ಪೌರ ಕಾರ್ಮಿಕರ ಬದುಕನ್ನು ಇಷ್ಟು ಮನಮುಟ್ಟುವಂತೆ ಪ್ರದರ್ಶಿಸಿದ ನಮ್ಮ ಸುರಾನಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಕಾರ್ಮಿಕರ ದಿನದ ಮಹತ್ವವನ್ನು ವಿವರಿಸುವ ಒಂದು ಭಾಷಣವನ್ನು ನೀಡಲಿದ್ದಾರೆ ಎಮಿತಾ. ಒಂದು ಕ್ಷಣ ಕಣ್ಣು ಮುಚ್ಚಿ ಕಲ್ಪನೆ ಮಾಡಿ,
ನಾಳೆ ಬೆಳಗ್ಗೆ ಎದ್ದಾಗ ನಮ್ಮ ಮನೆ ಸ್ವಚ್ಛವಾಗಿಲ್ಲ, ರಸ್ತೆಗಳು ಇಲ್ಲ, ನಮ್ಮ ತಟ್ಟೆಯಲ್ಲಿ ಆಹಾರ ಇಲ್ಲ, ನಾವು ಓದುತ್ತಿರುವ ಶಾಲಾ ಕಾಲೇಜುಗಳೇ ಇಲ್ಲ. ಅಂತಹ ಜಗತ್ತು ನಮ್ಮ ಮುಂದೆ ಬಂದರೆ ಜೀವನ ಎಷ್ಟು ಕಷ್ಟವಾಗುತ್ತದೆ ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ. ನನ್ನ ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಾನು ಮಾತನಾಡಲು ನಿಂತಿರುವ ವಿಷಯ ನಮ್ಮ ಜೀವನದ ಮೌನ ಹೀರೋಗಳಾದ ಕಾರ್ಮಿಕರು. ನಾವು ಪ್ರತಿದಿನ ಅನುಭವಿಸುವ ಪ್ರತಿಯೊಂದು ಸೌಲಭ್ಯಕ್ಕೂ ಅವರ ಪರಿಶ್ರಮವೇ ಕಾರಣ. ಬೆಳಿಗ್ಗೆ ನಮ್ಮ ಮನೆ ಸ್ವಚ್ಛವಾಗಿರಲು ಸ್ವಚ್ಛತಾ ಕಾರ್ಮಿಕರ ಶ್ರಮ, ನಮ್ಮ ಹೊಟ್ಟೆ ತುಂಬಲು ರೈತರ ಶ್ರಮ, ನಾವು ಸುರಕ್ಷಿತವಾಗಿ ನಡೆಯುವ ರಸ್ತೆಗಳು, ನಾವು ಓದುತ್ತಿರುವ ಕಟ್ಟಡಗಳು ಇವೆಲ್ಲವೂ ಕಾರ್ಮಿಕರ ಪರಿಶ್ರಮದ ಫಲ. ಅವರು ಬಿಸಿಲಿನಲ್ಲಿ ಬೆವರು ಚೆಲ್ಲುತ್ತಾರೆ, ಮಳೆಯಲ್ಲೂ ನಿಲ್ಲದೆ ದುಡಿಯುತ್ತಾರೆ, ಧೂಳು, ಶಬ್ದ, ಕಷ್ಟಗಳ ನಡುವೆ ತಮ್ಮ ಕೆಲಸವನ್ನು ಮುಂದುವರಿಸುತ್ತಾರೆ. ಅವರ ಜೀವನ ಸುಲಭವಲ್ಲ. ತಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ಅವರು ತಮ್ಮ ಸುಖವನ್ನು ತ್ಯಾಗ ಮಾಡುತ್ತಾರೆ. ಒಂದು ದಿನದ ಸಂಬಳಕ್ಕಾಗಿ ದಿನವಿಡೀ ದುಡಿಯುತ್ತಾರೆ. ಕೆಲವರಿಗೆ ಸರಿಯಾದ ವೇತನವಿಲ್ಲ, ಕೆಲವರಿಗೆ ಸುರಕ್ಷಿತ ಪರಿಸರವಿಲ್ಲ, ಆದರೂ ಅವರು ನಿಲ್ಲುವುದಿಲ್ಲ. ಸ್ನೇಹಿತರೆ, ಕಾರ್ಮಿಕರ ಪರಿಶ್ರಮವನ್ನು ನಾವು ಕೆಲವೊಮ್ಮೆ ಗಮನಿಸುತ್ತೇವೆ, ಆದರೆ ಅದರ ಮೌಲ್ಯವನ್ನು ಯಾವಾಗಲೂ ಅರಿಯುವುದಿಲ್ಲ. ನಾವು ಸುಲಭವಾಗಿ ಬದುಕುತ್ತಿರುವ ಪ್ರತಿಯೊಂದು ಕ್ಷಣವೂ ಯಾರಾದರೂ ಒಬ್ಬ ಕಾರ್ಮಿಕನ ಕಷ್ಟದ ಫಲವಾಗಿದೆ. ಕಾರ್ಮಿಕ ದಿನದ ಇತಿಹಾಸ ನಮಗೆ ಒಂದು ದೊಡ್ಡ ಪಾಠವನ್ನು ನೀಡುತ್ತದೆ. 1888ರಲ್ಲಿ ಅಮೆರಿಕಾದಲ್ಲಿ ಕಾರ್ಮಿಕರು 8 ಗಂಟೆಗಳ ಕೆಲಸದ ಹಕ್ಕಿಗಾಗಿ ಹೋರಾಡಿದರು. ಅವರು ಅನುಭವಿಸಿದ ನೋವು, ಅವರ ತ್ಯಾಗ, ಅವರ ಹೋರಾಟ ಇವೆಲ್ಲವೂ ಇಂದು ನಮಗೆ ಉತ್ತಮ ಜೀವನವನ್ನು ಕೊಟ್ಟಿವೆ. ಶ್ರಮವೇ ಶ್ರೇಷ್ಠ. ಇದು ಕೇವಲ ಒಂದು ಮಾತಲ್ಲ, ಇದು ಜೀವನದ ಸತ್ಯ. ಯಶಸ್ಸು ಯಾರಿಗೂ ಸುಲಭವಾಗಿ ಸಿಗುವುದಿಲ್ಲ. ಪರಿಶ್ರಮವಿಲ್ಲದೆ ಸಾಧನೆ ಸಾಧ್ಯವಿಲ್ಲ. ಸ್ನೇಹಿತರೆ, ನಾವು ಕೂಡ ನಮ್ಮ ಜೀವನದಲ್ಲಿ ಪರಿಶ್ರಮದ ಮಹತ್ವವನ್ನು ಅರಿತುಕೊಳ್ಳಬೇಕು. ಯಾವುದೇ ಕೆಲಸ ಸಣ್ಣದಲ್ಲ. ಪ್ರತಿಯೊಂದು ಕೆಲಸಕ್ಕೂ ತನ್ನದೇ ಆದ ಗೌರವವಿದೆ. ಒಂದು ದೊಡ್ಡ ಕಟ್ಟಡ ಎತ್ತರದಲ್ಲಿ ನಿಂತಿರಬಹುದು, ಆದರೆ ಅದರ ಬಲವಾದ ಅಡಿಪಾಯ ನೆಲದಲ್ಲೇ ಇರುತ್ತದೆ. ಅದೇ ರೀತಿ ನಮ್ಮ ಸಮಾಜದ ಅಡಿಪಾಯವೇ ಕಾರ್ಮಿಕರು. ಇಂದು ನಾವು ಏನು ಮಾಡಬಹುದು? ನಾವು ದೊಡ್ಡ ಬದಲಾವಣೆ ತರಬೇಕಾಗಿಲ್ಲ. ಒಂದು ಸಣ್ಣ ನಗು, ಒಂದು ಗೌರವಪೂರ್ಣ ಮಾತು, ಒಂದು ಧನ್ಯವಾದ, ಇದು ಕಾರ್ಮಿಕರ ಹೃದಯಕ್ಕೆ ಅಪಾರ ಸಂತೋಷವನ್ನು ನೀಡುತ್ತದೆ. ಅವರನ್ನು ಗೌರವಿಸುವುದು, ಅವರ ಹಕ್ಕುಗಳನ್ನು ಕಾಪಾಡುವುದು, ಅವರ ಪರಿಶ್ರಮವನ್ನು ಗುರುತಿಸುವುದು ನಮ್ಮ ಹೊಣೆಗಾರಿಕೆ. ಒಬ್ಬ ಕಾರ್ಮಿಕ ತನ್ನ ಕೈಗಳಿಂದ ಕಟ್ಟಡವನ್ನು ನಿರ್ಮಿಸುತ್ತಾನೆ, ಆದರೆ ಅದೇ ಕೈಗಳು ತನ್ನ ಮಕ್ಕಳ ಭವಿಷ್ಯವನ್ನೂ ನಿರ್ಮಿಸುತ್ತವೆ. ಅವರ ಕಷ್ಟದ ಹಿಂದೆ ಕನಸುಗಳಿವೆ, ಅವರ ಬೆವರಿನ ಹಿಂದೆ ಆಸೆಗಳಿವೆ. ನಾವು ಅದನ್ನು ಕಾಣಬೇಕು, ಅದರ ಮೌಲ್ಯವನ್ನು ಅರಿಯಬೇಕು. ನಮ್ಮ ದೇಶದ ನಿಜವಾದ ಶಕ್ತಿ ದೊಡ್ಡ ಕಟ್ಟಡಗಳಲ್ಲಿ ಇಲ್ಲ, ಅವನ್ನು ನಿರ್ಮಿಸುವ ಕೈಗಳಲ್ಲಿ ಇದೆ. ಆ ಕೈಗಳಿಗೆ ನಮಸ್ಕಾರ, ಆ ಪರಿಶ್ರಮಕ್ಕೆ ವಂದನೆ. ಎಲ್ಲಾ ಕಾರ್ಮಿಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ ಎಂಬ ಅದ್ಭುತ ಭಾವಗೀತೆಯನ್ನು ಹಾಡಲಿದ್ದಾರೆ ಕಾರ್ತಿಕ್ ಎಸ್. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ,
ಹಬ್ಬಿನಗಲಿ ಪ್ರೀತಿ ಬೆಟ್ಟವು ನಿನ್ನದೇ ಬಯಲು ನಿನ್ನದೇ ಹಬ್ಬಿನಗಲಿ ಪ್ರೀತಿ ನೆರಳೋ ಬಿಸಿಲೋ ಎಲ್ಲವೂ ನಿನ್ನದೇ ನೆರಳೋ ಬಿಸಿಲೋ ಎಲ್ಲವೂ ನಿನ್ನವೇ ಇರಲಿ ಕರೀತಿ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು ದ್ವೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು. ಇದೀಗ ನೇಗಿಲ ಹಿಡಿದ ಹೊಳದೊಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಎಂಬ ರೈತಗೀತೆಯನ್ನು ಹಾಡಲಿದ್ದಾರೆ ನವ್ಯ ವೈ. ನೇಗಿಲ ಹಿಡಿದ ಹೊಲದಲು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಹೋ ನೇಗಿಲ ಹಿಡಿದ ಹೊಲದಲು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೈಹ ಪರ ಸಾಧನವು ಕಷ್ಟದೊಳೆನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಹೋ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖಗೊಳಿಸದೆ ದುಡಿವನು ಗೌರವ ಕಾಶಿಸದೆ ನೇಗಿಲ ಕುಳದೊಳಗಡಗಿದೆ ಕರ್ಮ ಹೋ ನೇಗಿಲ ಕುಳದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಈ ಹಾಡು ರೈತರ ಪರಿಶ್ರಮವನ್ನು ಮನದಟ್ಟಾಗಿಸುತ್ತದೆ. ಕಾರ್ಮಿಕರ ದಿನದ ಅಂಗವಾಗಿ ಅವರ ಸೇವೆಗೆ ನಮ್ಮ ನಮನಗಳು. ಕಾರ್ಮಿಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ಅವಕಾಶ ನೀಡಿದ ಆಕಾಶವಾಣಿಗೆ ನಮ್ಮ ಸುರನಾ ಕಾಲೇಜ್ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂತಹ ಪ್ರತಿಷ್ಠಿತ ವೇದಿಕೆಯಲ್ಲಿ ನಮಗೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸುರನಾ ಕಾಲೇಜು ಬೆಂಗಳೂರು, ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು. ಮುಂದೆ ಕೇಳಿ ರೂಪಶ್ರೀ ಬಿಆರ್ ಅವರಿಂದ ಭಾವಗೀತೆ. ರಚನೆ ಚೆನ್ನವೀರ ಕಣವಿ. ಬಾ ಮಲ್ಲಿಗೆ ಬಾ ಮೆಲ್ಲಗೆ. ಬಾ ಮಲ್ಲಿಗೆ ಬಾ ಮೆಲ್ಲಗೆ ನನ್ನೆದೆ ಮೆಲ್ವಾಸಿಗೆ ಇಳೆಗಿಳಿದಿದೆ ಬೆಳದಿಂಗಳು ನನ್ನೊಲುಮೆಯ ಕರೆಗೆ. ಬಾ ಮಲ್ಲಿಗೆ ಬಾ ಮೆಲ್ಲಗೆ ನನ್ನೆದೆ ಮೆಲ್ವಾಸಿಗೆ ಇಳೆಗಿಳಿದಿದೆ ಬೆಳದಿಂಗಳು ನನ್ನೊಲುಮೆಯ ಕರೆಗೆ. ಬಾ ಮಲ್ಲಿಗೆ
ಸಾಗಿದೆ ಮನವು ಉಸಿರುಸಿರಿಗೂ ತಂಪೆರಚಿದೆ ನಿನ್ನೆದೆ ಪರಿಮಳವು ತಿಂಗಳ ತನಿ ಬೆಳಕಲಿ ಮೈದೊಳೆದಿಹ ಮನದನ್ನೇ ತಿಂಗಳ ತನಿ ಬೆಳಕಲಿ ಮೈದೊಳೆದಿಹ ಮನದನ್ನೇ ಮಂಗಳವೇ ಮನೆಯಂಗಳ ಚೆಂಗಲುವೆಯ ಚೆನ್ನೆ ಚೆಂಗಲುವೆಯ ಚೆನ್ನೆ ಬಾ ಮಲ್ಲಿಗೆ ಬಾ ಮೆಲ್ಲಗೆ ನನ್ನೆದೆ ಮೇಲ್ವಾಸಿಗೆ ಇಳಿಗಿಳಿದಿದೆ ಬೆಳದಿಂಗಳು ನನ್ನೊಲುಮೆಯ ಕರೆಗೆ ಬಾ ಮಲ್ಲಿಗೆ. ಒಳಿತೆಲ್ಲವೂ ಬೆಳಕಾಯಿತು ಪಾತರೆಯಿತು ಜೇನು ಆನಂದದ ಕಡಲಾಳದಿ ನಾವಾದೆವೆ ಮೀನು ಒಳಿತೆಲ್ಲವೂ ಬೆಳಕಾಯಿತು ಪಾತರೆಯಿತು ಜೇನು ಆನಂದದ ಕಡಲಾಳದಿ ನಾವಾದೆವೆ ಮೀನು ಎವೆ ಇಕ್ಕದೆ ಮಿನುಗುತ್ತಿವೆ ಚಿಕ್ಕೆಯ ಹನಿದೀಪ ಎವೆ ಇಕ್ಕದೆ ಮಿನುಗುತ್ತಿವೆ ಚಿಕ್ಕೆಯ ಹನಿದೀಪ ಗಮ್ಮಷ್ಟಕ್ಕೆ ಜಾನಿಸುತ್ತಿವೆ ಯಾವುದು ಸವಿನೆನಪ ಯಾವುದು ಸವಿನೆನಪ ಬಾ ಮಲ್ಲಿಗೆ ಬಾ ಮೆಲ್ಲಗೆ ನನ್ನೆದೆ ಮೇಲ್ವಾಸಿಗೆ ಇಳಿಗಿಳಿದಿದೆ ಬೆಳದಿಂಗಳು ನನ್ನೊಲುಮೆಯ ಕರೆಗೆ ನನ್ನೊಲುಮೆಯ ಕರೆಗೆ ನನ್ನೊಲುಮೆಯ ಕರೆಗೆ ನನ್ನೊಲುಮೆಯ ಕರೆಗೆ. ಕೇಳುಗರೆ, ಇದುವರೆಗೆ ರೂಪಶ್ರೀ BR ಅವರ ಧ್ವನಿಯಲ್ಲಿ ಭಾವಗೀತೆಯನ್ನ ಆಲಿಸಿದಿರಿ. ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.